ಸಹಜವಾಗಿ ಸತ್ಯ ಯಾವತ್ತೂ ಅದು ಸ್ಫುಟವಾಗಿರುತ್ತೆ, ಸ್ಫಟಿಕದಂತೆ ಸ್ಪಷ್ಟವಾಗಿರುತ್ತೆ. ಅದನ್ನು ಅರ್ಥ ಅಂದರೆ ತೀರಾ ನಮಗೆ ಅನುಭವಕ್ಕೆ ಬರದೇ ಇರುವ ಸಂಗತಿಗಳಾದಾಗ ಅದು ಸ್ವಲ್ಪ ದಿನ ತಗೊಳ್ಬೋದು. ಈಗ ವೇದದ ಅಪೌರುಷೇಯತ್ವ ಇದು ನಮ್ಗೆ ಅರ್ಥ ಆಗೋದು ಕಷ್ಟ. ಯಾಕೆಂದರೆ ನಾವು ಎಲ್ಲವನ್ನು ಯಾವುದೋ ಒಬ್ಬ ಪುರುಷ ನಿರ್ಮಿತವಾದ ಫೋಟೋ, ಇದನ್ನು ಯಾರೋ ಒಬ್ಬ ಫೋಟೋ ತೆಗೆದದ್ದು, ಆಮೇಲೆ ಎಡಿಟ್ ಮಾಡಿದ್ದು, ಆಮೇಲೆ ಹೀಗೊಂದು ಚಿತ್ರ ಮಾಡಿದ್ದು ಅಂತ ನಾವು ಎಲ್ಲ ವಸ್ತುಗಳನ್ನು ಯಾರೋ ಒಬ್ಬ ರಚನೆ ಮಾಡಿದ್ದನ್ನೇ ನೋಡಿ 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 ಅಭ್ಯಾಸ ಆಗಿರೋದ್ರಿಂದ ಯಾರೂ ತಯಾರಿಸದೆ, ಯಾರೂ ಬರೆಯದೆ, ಯಾರೂ ಸೃಷ್ಟಿ ಮಾಡದೇ ಇರುವ ಒಂದು ವಸ್ತು ವೇದ ಅನ್ನೋದನ್ನು ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಒಂದು ಸಂಗತಿ, ಈಗ ಸೂರ್ಯ ಇದ್ದಾನೆ ಅಂತಂದಮೇಲೆ ಅದರ ಬೆಳಕು ಇದ್ದೇ ಇದೆ, ಅದು ಬೇರೆ ಮಾಡಲಿಕ್ಕೆ ಆಗುವಂಥದ್ದಲ್ಲ. ಆಕಾಶ ಇದೆ ಅಂದರೆ ಆಕಾಶಕ್ಕೊಂದು ಶಬ್ದ ಇದ್ದೇ ಇದೆ, ನೀರು ಇದೆ ಅಂದರೆ ಅದಕ್ಕೊಂದು ರಸ ಇದ್ದೇ ಇದೆ, ಮಣ್ಣಿದೆ ಅಂದರೆ ಅದಕ್ಕೆ ಗಂಧ ಇದ್ದೇ ಇದೆ, ಗಾಳಿ ಅಂದರೆ ಅದಕ್ಕೊಂದು ಸ್ಪರ್ಶ ಇದ್ದೇ ಇದೆ. ಹೀಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಗುಣ ಇದೆ. ಹಾಗೆ ಆಗಸದ ಗುಣ ಅದು ಶಬ್ದ. ಆ ಶಬ್ದ ಅನ್ನೋದು ಇದೆ. ಅವರು ಹೇಳುವಾಗ ಮೂಲದಲ್ಲಿ ಈ ಜಗತ್ತಿನ ವ್ಯವಸ್ಥೆಯನ್ನು ನಿಯಮನಗೊಳಿಸುವ ಒಂದು ಸಂವಿಧಾನ ಇದೆ. ಋಷಿಗಳು ಅದನ್ನು ಕಾಣ್ತಾ ಹೋಗ್ತಾರೆ. ಋಷಿಗಳು ಕಂಡ ಸಂಗತಿಯನ್ನು ನಾವು ಅವರು ಋಷಿಗಳು ಅಂದರೆ ಕಂಡವರು, ದ್ರಷ್ಟಾರರು ಅಂತ ನಾವು ಹೇಳ್ತೇವೆ. ಅವರು ಕೂಡ ಹೇಳುವಾಗ ನಾನು ಬರೆದದ್ದು ಅಂತ ಹೇಳೋದಿಲ್ಲ, ನಾನು ಕಂಡದ್ದು ಹೇಳ್ತಾರೆ. ನನಗೆ ತೋಟದಲ್ಲಿ ಒಂದು ಹಾವು ಕಂಡಿತು, ಅವನು ಹಾವು ಸೃಷ್ಟಿ ಮಾಡಿದ ಅಂತ ಅರ್ಥನ? ಅಲ್ಲ. ಕಂಡಿತು ಅಂದರೆ ಇದ್ದ ಹಾವು ಕಂಡದ್ದು. ಹಾಗೆ ಇದ್ದ ವೇದ ಕಂಡಿತು. ಅದರ ಬಗ್ಗೆ ಮತ್ತು ಒಟ್ಟಂತೂ ನೇರವಾಗಿ ಆ ವಿಷಯವನ್ನು ನಾವು ಬೇರೆ ವಸ್ತುಗಳನ್ನು ಅರ್ಥ ಮಾಡಿಕೊಂಡಷ್ಟು ಸುಲಭ ಅಲ್ಲ ಅನ್ನೋದು ಅರ್ಥ ಆಗುತ್ತೆ. ಯಾವುದು ನಮ್ಮ ಕಣ್ಣಿಗೆ ಕಾಣದ ಸಂಗತಿಯೋ ಈ ವಿಷಯದಲ್ಲಿ ಶಾಸ್ತ್ರದ ವಿಷಯಗಳಿಗೆ ನಾವು ಮೊರೆ ಹೋಗಿ ಅದನ್ನೇ ಹೌದು ಅಂತ ಒಪ್ಕೊಳ್ಬೇಕು. ಆದರೆ ಕಣ್ಣಿಗೆ ಕಾಣುವ ಸಂಗತಿ ಅಲ್ಲಿ ನಾವು ಮತ್ತೆ ವೇದದ ಮಾತು ಇದ್ದರೆ ನಮಗೆ ಸಪೋರ್ಟ್ ಅದು. ಆದರೆ ಪ್ರತ್ಯಕ್ಷಕ್ಕೆ ಸಂಬಂಧಪಟ್ಟಂತೆ ವಿಷಯ ಇದ್ದಾಗ ಅದು ಪ್ರತ್ಯಕ್ಷವೇ ಪ್ರಬಲ ಪ್ರಮಾಣವಾಗಿ ಉಳಿಯುತ್ತೆ.